नमस्ते सारस्वती देवे गौरवाणी प्रचारिणि निर्विशेष शून्यवादी पाश्चात्य देशधारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे 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 राम 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 हरे हरे। ಇವತ್ತು ಹ್ಮ್ ಇವತ್ತಿಂದ ಸ್ವಲ್ಪ ದಿನ ಜಗನ್ನಾಥ ರಥಯಾತ್ರೆ ತನಕ ಸಾರಿ ನೆಟ್ವರ್ಕ್ ಇಲ್ಲ ಅನ್ಕೊಂಡೆ. ಹ್ಮ್ ಓಕೆ, ಸೊ ಈಗ ಜಗನ್ನಾಥ ಆ, ಪುರಿ ಜಗನ್ನಾಥ ಕ್ಷೇತ್ರದ ಮಹಿಮೆ ಪುರಾಣ ಸರಿ ಅದನ್ನ ಅಷ್ಟೇ ನಾವು ನಾವು ನಂಬಬೇಕಾಗಿರೋದು. ಸೊ ಆ ಮೂಲ ಓಕೆ, ಸೊ ಪುರುಷೋತ್ತಮ ಕ್ಷೇತ್ರ ಮಹಿಮೆ ಎಲ್ಲ ಆಸೆಗಳನ್ನು ಆಸೆ
ಪೂರಯತಿ ಸಕಲ ಇಷ್ಟಾರ್ಥಗಳನ್ನ ಪೂರೈಸುವಂತಹ ಜಾಗ, ಅದಕ್ಕೆ ಅಂದ್ರೆ ನಾಲ್ಕು ಪುರಿ. ಸತ್ಯಯುಗದಲ್ಲಿ ಬದರಿಕಾಶ್ರಮ ದ್ವಾರಕ, ಕಲಿಯುಗದಲ್ಲಿ ಸಕಲ ಅಭೀಷ್ಟಗಳ ದೇಹಕ್ಕೆ ಅಂಟ್ಕೊಂಡಿರ್ ಮಾಡ್ತೀವಿ, ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಹೋಗ್ತೀವಿ, ಭೌತಿಕ ಇಚ್ಛೆಗಳನ್ನ ನಾವು ವಿವಿಧ ಕ್ಲೇಶಗಳು ಕ್ಲೇಶ ಸ್ಟಾಪ್ ಮಾಡದೆ ಒಳ್ಳೇದಂತ ಕಾಣ್ತಾ ಇದೆ ನನಗೆ. ನೆಟ್ವರ್ಕ್ ಇಲ್ಲ ಇಲ್ಲಿ, ಕಟ್ ಆದ್ರೆ ಮತ್ತೆ ಓಕೆ. ಈಗ ಒಂದು ಧಾಮದ ಒಂದು ಹಿನ್ನೆಲೆ, ಪುರಿ ಅನ್ನೋ ಪದಕ್ಕೆ ನಾವು ಅರ್ಥವನ್ನ ವಿಷಯ ಮಾಡ್ತೀವಿ. ಪೂರಯತೆ, ಪೂರಯತೆ ಇತಿ ಪೂರಃ, ಪುರಿಹಿ. ಈಗ ಭಗವಂತ ಯಾಕೆ ದಾರು ರೂಪದಲ್ಲಿ ಬಂದ, ಅದಕ್ಕೆಲ್ಲ ಹಿನ್ನೆಲೆ ಇದೆ. ಅದನ್ನ ನಾವು ಮುಂದಿನ ಒಂದು 10-12 ದಿನದಲ್ಲ ಚರ್ಚೆ ಮಾಡೋಣ. ಧಾಮದ ಮಹಿಮೆ ಮಾತ್ರ ನಾವೀಗ ಪುರುಷೋತ್ತಮ ಕ್ಷೇತ್ರಕ್ಕೆ ಸುಮಾರು ಹೆಸರುಗಳಿದೆ. ಶ್ರೀ ಕ್ಷೇತ್ರ, ಶಂಖ ಕ್ಷೇತ್ರ, ಜಗನ್ನಾಥಪುರಿ, ಪುರುಷೋತ್ತಮ ಕ್ಷೇತ್ರ. ಸೊ ಈಗ ಧಾಮ ಯಾಕೆ ಪುರುಷೋತ್ತಮ ಕ್ಷೇತ್ರ ಆಯ್ತು? ಭಗವಂತ ಸಾಕ್ಷಾತ್ ಅಲ್ಲಿ ತನ್ನ ದಾರು ರೂಪದಲ್ಲಿ, ದಾರು ಅಂದ್ರೆ ಕಾಷ್ಟ, ಮರ, ಸೊ ಮರದ ರೂಪದಲ್ಲಿ ಭಗವಂತ ಅಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಯಾಕೆ ಮರದ ರೂಪದಲ್ಲೇ ಬರ್ಬೇಕಿತ್ತು? ಯಾಕೆ ಜಗನ್ನಾಥನ ರೂಪ ನೋಡಿ, ಯಾರು ಜಗನ್ನಾಥನ ದರ್ಶನ ಮಾಡಿಲ್ಲ, ಜಗನ್ನಾಥಪುರಿ ಹೋಗಿಲ್ಲ? ಜಗನ್ನಾಥನಿಗೆ ಕೈ, ಕಾಲು, ಕಣ್ಣು, ಅವನ ಆಕಾರ ಎಲ್ಲ ವಿಚಿತ್ರವಾಗಿದೆ ಅಲ್ವಾ? ಇದಕ್ಕೊಂದು ಹಿನ್ನೆಲೆ ಇದೆ, ಒಂದು ಒಂದು ಲೀಲೆ ಇದೆ. ಆ ಲೀಲೆ ನಾನು ಇನ್ನೊಂದಿನ ಯಾವಾಗಾದ್ರೂ ಚರ್ಚೆ ಮಾಡ್ತೀನಿ, ಈಗ ಅದು ಬೇಡ. ಸೊ ಈಗ ಭಗವಂತ ಜಗನ್ನಾಥ ರೂಪದಲ್ಲಿ ಆ ಕ್ಷೇತ್ರದಲ್ಲಿ ವಾಸ ಮಾಡ್ತಾನೆ. ಅದು ಪುರುಷೋತ್ತಮ ಕ್ಷೇತ್ರ, ಶಂಖ ಕ್ಷೇತ್ರ. ಇದು ಸುಮಾರು 10-12 ಯೋಜನ, ಅಂದ್ರೆ ಒಂದು ಯೋಜನ 8 ಮೈಲಿ, ಅಂದ್ರೆ 10-12 120 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಧಾಮ ಆವರಿಸ್ಕೊಂಡಿದೆ. ಅದರಲ್ಲಿ ಸುಮಾರು ಭಾಗ ಸಮುದ್ರದಲ್ಲಿ ಮುಳುಗೋಗಿದೆ ಅಂತೆ.
ಅದು ನಮಗೆ ನೀಲಾಚಲ ನೀಲಾಚಲ ಅಂತ ಹೇಳ್ತೇವೆ. ಆ ನೀಲಾಚಲ ಸುಮಾರು 40-50 ಕಿಲೋಮೀಟರ್ ಅಷ್ಟು ದೂರ ಏನು ನೀಲಾಚಲ ಇದೆ, ಅದು ಸಮುದ್ರದಲ್ಲಿ ಮುಳುಗಿದೆ ಅಂತ. ನಮ್ಗೆ ಕಾಣಿಸ್ತಿರೋದು ಕೇವಲ ಒಂದು ಭಾಗ ಮಾತ್ರ ಅಷ್ಟೇ. ಸೊ ಯಾವಾಗ ಈ ಜಗತ್ತು, ಭೌತಿಕ ಜಗತ್ತು ಪ್ರಳಯ ಆಗುತ್ತೋ, ನೀರಲ್ಲಿ ಸಂಪೂರ್ಣ ಮುಳುಗೋಗ್ಬಿಡುತ್ತೋ, ಇದು ಮೊದಲನೇ ಸಲ ಅಲ್ಲ, ತುಂಬಾ ಸಲ ಆ ಪ್ರಳಯ ಕಾಲದಲ್ಲಿ ಭೂಮಿ ಭೂಮಿ ಸಮುದ್ರದೊಳಗೆ ಮುಳುಗೋಗ್ಬಿಡ್ತಾಳೆ. ಬಂದು ಆ ಭೂಮಿಯನ್ನ ಉದ್ಧಾರ ಮಾಡ್ತಾಳೆ, ಮೇಲಕ್ಕೆತ್ತಾನೆ. ಸೊ ಅದಾದ್ಮೇಲೆ ಮತ್ತೆ ಸೃಷ್ಟಿ ಪ್ರಕ್ರಿಯೆ ಮಾಡಿದಾಗ ಬ್ರಹ್ಮದೇವರು ಏನ್ ಮಾಡ್ತಾರೆ, ಈ ಭೂಮಿ ಮೇಲೆ ಅನೇಕ ತೀರ್ಥಕ್ಷೇತ್ರಗಳು, ನದಿಗಳು, ಬೆಟ್ಟ ಗುಡ್ಡಗಳನ್ನ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ. ಅಂದ್ರೆ ಜೀವಿಗಳನ್ನ ಸೃಷ್ಟಿ ಮಾಡಕ್ ಮುಂಚೆ ಇದನ್ನೆಲ್ಲ ಸೃಷ್ಟಿ ಮಾಡ್ಬೇಕು, ಆಮೇಲೆ ಜೀವರುಗಳನ್ನ ಅಲ್ಲಿ ಅದರ ಅನುಭೋಗಕ್ಕೆ ತಂದು ಬಿಡ್ತಾರೆ. ಸೊ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು. ಬ್ರಹ್ಮದೇವರು ಸೃಷ್ಟಿ ಮಾಡಬೇಕಾದ್ರೆ ಕೇವಲ ಈ ತಿರ್ಯಕ್ ಯೋನಿಗಳು, ಬೆಟ್ಟ ಗುಡ್ಡಗಳು, ಸ್ಥಾವರ ಜಂಗಮಗಳು ಅಷ್ಟೇ ಅಲ್ಲ, ಅಲ್ಲಿ ಪ್ರಾಣಿ ಪಕ್ಷಿಗಳನ್ನ ಸೃಷ್ಟಿ ಮಾಡಿ, ಮನುಷ್ಯನ ಸೃಷ್ಟಿ ಮಾಡಿ, ಕೊನೆಗೆ ಅಜ್ಞಾನವನ್ನು ಕೂಡ ಅಲ್ಲ ಹಾಕಿ ಕ್ಲೇಶಗಳು ತಂದು ಅಂದ್ರೆ ಭೌತಿಕ ಜಗತ್ತಲ್ಲಿ ಎಲ್ಲಿ ನೋಡೋದು ಕ್ಲೇಶಗಳ ಪ್ರಾಬ್ಲಮ್. ಅದು ಸೃಷ್ಟಿ ಪ್ರಾರಂಭದಿಂದನೇ ಇದೆ. ನೋವು, ದುಃಖ ಅನ್ನೋದು ನಾವು ಸೃಷ್ಟಿ ಆದ್ಮೇಲೆಲ್ಲ, ಸೃಷ್ಟಿ ಆಗೋ ಮುಂಚೆಂದನು ಸರಿಯಾಗಿ ಕೇಳಿಸ್ತಾ ಇಲ್ಲ. ಸೊ ಈಗ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ. ಈಗ ಇಷ್ಟೊಂದೆಲ್ಲ ನೋವುಗಳನ್ನ ಹರೇ ಕೃಷ್ಣ. ನಾಳೆ ಕಂಟಿನ್ಯೂ ಮಾಡ್ಬೋದಾ? ಕ್ಷಮಿಸಿ, ನಾಳೆ ಮಾಡೋಣ. ಅಂದ್ರೆ ಇದೆ. ಓಕೆ. ವಂಶಕಲ್ಪದರ್ಭಿಷಕಲ್ಪಸಿದ್ಧೇಶಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಓಕೆ, ಎಂಡ್ ಮಾಡೋಣ. ನಾಳೆ ಇದೇ ಚಾಪ್ಟರ್ ಕಂಟಿನ್ಯೂ ಮಾಡೋಣ. ಹರೇ ಕೃಷ್ಣ.